ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದ್ದ ನಾಯಕರ ಭಿನ್ನಮತ. ವಿಜಯೇಂದ್ರ ವಿರುದ್ಧ ರೆಬಲ್ಸ್ ನಾಯಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ವಿಜಯೇಂದ್ರ ವಿರುದ್ಧ 10ಕ್ಕೂ ಹೆಚ್ಚು ಬಿಜೆಪಿ ನಾಯಕರು ಸಭೆಯನ್ನು ನಡೆಸುತ್ತಿದ್ದಾರೆ. ರೆಬಲ್ ನಾಯಕರ ಸಭೆಯಲ್ಲಿ ಬಿಎಸ್ವೈ ಮಾಜಿ ಆಪ್ತ ಸಹಾಯಕರು ಕೂಡ ಭಾಗಿಯಾಗಿದ್ದಾರೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗ್ತಾ ಇದ್ದ ಹಾಗೇನೆ ಬಿಜೆಪಿಯಲ್ಲಿ ಭಿನ್ನಮತ ಶುರು ಆಗಿತ್ತು. ಒಬ್ಬರಾದ್ಮೇಲೆ ಒಬ್ರು, ಅಲ್ಲೊಬ್ರು, ಇಲ್ಲೊಬ್ರು ಅಂತ ಸ್ಟೇಟ್ಮೆಂಟ್ಗಳನ್ನ ಕೊಡೋದು, ಅಸಮಾಧಾನವನ್ನ ಹೊರ ಹಾಕೋದು ಮಾಡ್ತಾನೆ ಇದ್ರು. ಆದ್ರೆ ಇದೀಗ ಒಂದ್ ಹೆಜ್ಜೆ ಮುಂದೆ ಹೋಗಿದ್ದಾರೆ. ಎಲ್ಲರೂ ಒಗ್ಗೂಡಿದ್ದಾರೆ, ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ನಡೀತಿರುವಂತಹ ಸಭೆಯಲ್ಲಿ ಎನ್ಆರ್ ಸಂತೋಷ್ ಯಡಿಯೂರಪ್ಪನವರ ಸಹಾಯಕ ಆಪ್ತ ಭಾಗಿಯಾಗಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದ ರಾಜ್ಯ ಬಿಜೆಪಿಯಲ್ಲಿನ ಈ ಬೆಳವಣಿಗೆ. ಸಭೆಯಲ್ಲಿ ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಪ್ರತಾಪ್ ಸಿಂಹ, ಅಣ್ಣಾ ಸಾಹೇಬ್ ಜೊಲ್ಲೆ, ಕುಮಾರ್ ಬಂಗಾರಪ್ಪ, ಜಿಎಂ ಸಿದ್ದೇಶ್ವರ್ ಸೇರಿ ಹಲವು ನಾಯಕರು ಉಪಸ್ಥಿತಿಯಿದ್ದಾರೆ. ಬೆಳಗಾವಿಯ ಖಾಸಗಿ ರೆಸಾರ್ಟ್ನಲ್ಲಿ ಅಸಮಾಧಾನಿತರ ಗೌಪ್ಯ ಸಭೆ. ಏನ್ ಚರ್ಚೆ ಮಾಡ್ತಾ ಇದ್ದಾರೆ, ಈ ಸಭೆಯಿಂದ ಏನ್ ನಿರ್ಣಯ ಕೈಗೊಳ್ತಾರೆ, ಏನ್ ಹೇಳಬೇಕು ಅಂತ ಹೊರಟಿದ್ದಾರೆ, ಯಾರಿಗೆ ಮೆಸೇಜ್ ಪಾಸ್ ಮಾಡಬೇಕು ಅಂತ ಹೊರಟಿದ್ದಾರೆ, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಿಜೆಪಿ ಅವ್ರು ನೋಡಿದ್ರೆ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಪಾದಯಾತ್ರೆಯಲ್ಲಿ ಇದ್ದಾರೆ. ಆದರೆ ಬಿಜೆಪಿಯಲ್ಲೇ ಒಂದಷ್ಟು ಅಸಮಾಧಾನ ಇದೆ ಅನ್ನೋದಕ್ಕೆ ಈ ರೌಂಡ್ ಟೇಬಲ್ ಮೀಟಿಂಗ್ಗೆ ಕಾರಣ ಆಗ್ತಾ ಇದೆ. ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಒಂದಾಗಿ ಕೂತಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಯಾವುದ್ರ ಬಗ್ಗೆ ಏನು ಡಿಸಿಷನ್ ತೆಗೆದುಕೊಳ್ತಿದ್ದಾರೆ, ಏನು ಹೇಳಕ್ಕೆ ಹೊರಟಿದ್ದಾರೆ, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅಸಮಾಧಾನಿತರ ಈ ನಡೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಅಂತ ನೇಮಕ ಮಾಡಿದಾಗಿನಿಂದಲೂ ಅಸಮಾಧಾನಗಳಿದೆ. ಕೆಲವರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಅಸಮಾಧಾನಗಳಿದೆ. ಆ ಎಲ್ಲ ಅಸಮಾಧಾನವನ್ನು ಸಿಕ್ಕಂಥ ವೇದಿಕೆ ಮೇಲೆ ಚೆನ್ನಾಗೇ ತಿಳಿಸ್ತಾ ಇದ್ರು. ಆದರೆ ಈಗ ಮೀಟಿಂಗ್ ಮಾಡಿದ್ದಾರೆ.